ನಮ್ಮ ಅಪ್ಪನ ಕ್ಲಾಸ್ ಮೇಟ್ಸ್ ಇರಬಾರ್ದಲ್ಲ. ಯಾವಾಗ್ಲೂ 8,500-9,000 ಆಗ್ತಾ ಇತ್ತು. ಗಾಡ್ಸ್ ಗ್ರೇಸ್ ಇವತ್ತು 5,500 ಅದ ಕಲ್ಲಂಗಡಿ ಹಣ್ಣು ತಿನ್ನಾಕ ಇನ್ನೇನ್ಕ ಹಾಗಾದ್ರೆ 100 ರೂಪಾಯಿ ನಾನು ನೋಡಬೇಕು. ಓಹೋ ಐಸ್ ಕ್ರೀಮು ಐಸ್ ಉಂಟನ ವಯಸ್ಸಪ್ಪ ನಿಂಕ ಜಾತ್ರೆ ಏನ್ ದಿನ ಲೆಕ್ಕಂತೆ ಅಮ್ಮನಕ ಅಡಕೆಲ್ಲ ಇಲ್ಲ ಫೋನ್ ಗಟ್ಟಿಗೆ ಎರಡನ್ನ ಕಿತ್ಕೊಂಡು ಹೋಗ್ಬಿಟ್ಟು ಅಂತನಾ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ಒಂದು ಚಿಕ್ಕದಾಗಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಇದು ಅಮ್ಮ ಮನೆಗೆ ಬೇಕಾಗಿರುವಂತಹ ಒಂದಷ್ಟು ಸಾಮಗ್ರಿಗಳನ್ನು ಅಂದರೆ ಮನೆಗೆ ಏನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತಗೊಳಕ್ಕೆ ಅಂತ ಹೇಳಿ ಡಿಮಾರ್ಟ್ಗೆ ಹೋಗ್ತಾ ಇದ್ವಿ. ನಾನು ರೆಡಿ ಆಗಿದ್ದೆ ಮನೇಲಿ. ಸೊ ಅಪ್ಪ ಅಮ್ಮ ಇಬ್ಬರು ರೆಡಿ ಆಗಿಬಿಟ್ಟು ನಾನು ಪಿಕಪ್ ಮಾಡಿದ್ರು ಬಂದು. ನನಗೂ ತುಂಬ ದಿನ ಆದಂಗಿತ್ತು. ತುಂಬ ದಿನ ಅಂತಂದರೆ ಡಿಮಾರ್ಟ್ಗೆಲ್ಲ ಹೋಗಿ ಸುಮಾರು ದಿನ ಆಯಿತು. ಸೊ ನಾನು ಕೂಡ ಬರ್ತೀನಿ ಅಂದ್ಬಿಟ್ಟು ನಾನು ಅಪ್ಪ ಅಮ್ಮ ಹೋದ್ವಿ. ಆಮೇಲೆ ನನ್ನ ತಮ್ಮ ಕೂಡ ಜಾಯ್ನ್ ಆಗಿದ್ದಾನೆ. ಒಂದು ಮನೆ ಐಟಮ್ ತಗೊಬರೋಕ್ಕೆ 4 ಜನ ಹೋಗೋದು ನಾವೇ ಅಂತ ಅನಿಸುತ್ತೆ. ಅಂದರೆ ಕರ್ಕೊಂಬರೋಕ್ಕೆ ಯಾರು ಇಲ್ಲ ಅಂದಾಗ ಅಪ್ಪ ಬರಲೇಬೇಕಾಗುತ್ತೆ. ನನ್ನ ತಮ್ಮ ಕ್ಯಾಶ್ ಅವನ ಹತ್ರ ಇತ್ತು ಅಂತ ಹೇಳಿ ಅವನು ಕೂಡ ಹಾಗೆ ಬಂದು ಜಾಯ್ನ್ ಆದ. ಮತ್ತು ಅವನಿಗೂ ತಿನ್ನೋಕ್ಕೆ ಕುಡಿಯೋಕ್ಕೆ ಜ್ಯೂಸ್ ಅಂತೆ ಚಿಪ್ಸ್ಗಳು ಅವು ಇವು ಏನೇನೋ ಅವನು ಒಂದಷ್ಟು ಲಿಸ್ಟಾಗಿ ಇಟ್ಟಿರ್ತಾನೆ ಏನೇನು ತೊಗೋಬೇಕು ಅಂತ. ಸೊ ಹಾಗೆ ಹೋದ್ವಿ. ಅಪ್ಪ ಫ್ರೀ ಮಾಡಿಕೊಂಡು ಸಂಜೆ ಒಂದು 5 ಗಂಟೆ ಟೈಮ್ಗೆ ನನ್ನನ್ನು ಪಿಕಪ್ ಮಾಡಿದ್ದು. ಬೆಳಗ್ಗಿಂದ ಹೋಗೋಣ ಅಂದ್ಕೊಂಡೇ ಇದ್ವಿ. ಅದು ಇದು ಕೆಲಸ ಅದು ಇದು ಅಂದ್ಕೊಂಡು ನಮ್ಮ ಅಪ್ಪ ಲೇಟ್ ಮಾಡಿಬಿಟ್ರು. ನಾನು ಬೆಳಗ್ಗೆನೇ ಹೋಗೋಣ ಮನೆಗೆ ಶಾಪಿಂಗ್ ಮುಗಿಸ್ಕೊಂಡು ಬೇಗ ಹೋಗಿ ಸ್ವಲ್ಪ ಮನೇಲಿ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಏನೋ ಗೊತ್ತಿಲ್ಲ, ನನಗೆ ಒಂದು 15 ಡೇಸ್ ಬ್ಯಾಕ್ ನಮ್ಮ ನಾದಿನಿ ಮದುವೆಗೆ ಹೋಗಿ ಬಂದಾಗಿಂದ ನನಗೆ ಜ್ವರ ಅಂತೆ, ಕೆಮ್ಮು, ನೆಗಡಿ ಈ ಥರ ಸಣ್ಣ ಪುಟ್ಟ ಹುಷಾರು ತಪ್ತಾನೇ ಇದ್ದೀನಿ. ನನಗೆ ಸುಧಾರಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಏನಂತ ಗೊತ್ತಿಲ್ಲ. ಇವಾಗ ಕೆಮ್ಮೆರೆ ಜಾಸ್ತಿ ಆಗಿತ್ತಲ್ವ, ಅದು ಸ್ವಲ್ಪ ಲೈಟಾಗಿ ಕಮ್ಮಿ ಆದಂಗಿದೆ. ಗೇನ್ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಟೈಮೆಲ್ಲ ಇರೋಕ್ಕೆ ಆಗಲ್ಲ, ಅಷ್ಟು ಕೆಮ್ಮು ಬರ್ತಿದೆ. ಏನೋ ಗೊತ್ತಿಲ್ಲ. ಇದೊಂದು ಪುಟ್ಟದಾಗ ಶಾಪಿಂಗ್ ವ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಐ ಹೋಪ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ಥರ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಂಡ್ರೆ. ಸೊ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನೋಡಮ್ಮ, ಇಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ಇದ್ರಾಗ ನೋಡಿ, ನೀನು ಕಾಣಿಸ್ತಾ ಇದೆಯಾ? ಇಲ್ಲ ಅಪ್ಪನ ತಲೆ. ಡಿ ಮಾರ್ಟ್, ಬೊಮ್ಮಸಂದ್ರ ಡಿ ಮಾರ್ಟ್ ಇದೆ. ಎರಡನ್ನ ಕಿತ್ಕೊಂಡು ಹೋಗ್ಬಿಟ್ಟು ಅಂತನಾ. ಕಿತ್ಕೊಂಡು ಹೋಗ್ಬಿಟ್ಟವರು ಕೆಳಕ್ಕೆ ಬಿದ್ದೋದತ್ತು. ನೀರಲ್ಲಿ ಬಿದ್ದೋಗ್ಬಿಟ್ರೆ ಎಲ್ಲ ಮೊದಲಿಗೆ ಇವಾಗ ಎಷ್ಟು ಹತ್ಬೋದು ಕೈತೆ. ಆಪ್ರೇಷನ್ ಮಾಡಿ ಬದುಕಿಸಿರೋದು ಈ ಫೋನ್ನ. ಜುಟ್ಟು ಎಷ್ಟು ಚೆನ್ನಾಗಿ ಕಲರ್ ನೋಡೋಣ. ನಿಮ್ಮ ಅಪ್ಪನೆಲ್ಲ ರೀ, ನೀವು ಅಪ್ಪನ ಬೇಡ ನಡಿ, ನಾವು ಮಾತ್ರ ಹೋಗೋಣ. ಇರ್ರಿ, ಫಸ್ಟ್ ನಾನು ಒಳಕೋತೀನಿ. ಇರೋ ಫಸ್ಟು ನಿಧಾನಾಗಿ ಇತ್ಕೊಳಪ್ಪ. ಅದ ಕಲ್ಲಂಗಡಿ ಹಣ್ಣು ತಿನ್ನಾಕ ಇನ್ನೇನ್ಕ ಅಷ್ಟು ಇಬ್ಬರೇ ಎಷ್ಟಿನದು? ಹಾಂ ಅಲ್ಲೋಡಮ್ಮ ಏನೇನೋ ಅಂತಾನೆ. ಕಟ್ ಮಾಡೋಕ್ಕಾಗಿಲ್ಲ ಅಂತಾರೆ.
ಯಾರು ಏನ್ ದಿನ ಬತ್ತೀನಿ ಇನ್ 4 ತಿಂಗಳು ಬತ್ತೈತಾ ಎಸಿಟ್ಟು ಹೋಗ್ಲಿ 2 kg ಮೇಲೆ ಐತೆಯಾ ಏನ್ 2-3 ಮಾಡ್ತೀನ ಹೇಳಿ ನೋಡೋಣ 4 ಜನ ಸಾಲಲ್ಲ ಒಂದ್ಸಲಿ ಮಾಡ್ತೀನಿ ನಂಗೆ ಸರೋತೈತೆ ಅಂತ ತಿರುಗಿ ಇನ್ನೊಂದ್ಸಲಿ ಬರ್ತೀನ ಇವಾಗ 4 ತಿಂಗಳು ತುಂಬ ಐತೆ ಡಿಮಾರ್ಟ್ಗೆ ಬಂದು ತಗೊಂಡು ಮಾಡ್ಕೊಂಡಿರ್ತಾನೆ ಬರೋದು ಬೀರೆಕಾಯಿ ಬಂದ್ಬಿಟ್ಟೈತಾ ಒಂದ್ಸಲ ನಮ್ಮ ಮನೇಲಿ ಅವಾಗ ಚಪಾತಿ ಮಾಡ್ತಾ ಇರ್ತಾರೆ. ಮೈದಾ ಹಿಟ್ಟು ಗೋಧಿ ಹಸಿಟ್ಟು ಜಾಸ್ತಿ ಬೇಕಾಗುತ್ತೆ. ನಾನು ಗೋಧಿ ಹಿಟ್ಟು ತುಂಬಿಕೊಂಡೆ, ನಮ್ಮ ಅಪ್ಪ ಮೈದಾ ಹಿಟ್ಟು ತುಂಬಿಕೊಂಡ್ರು, ನಮ್ಮಮ್ಮ ಬೇರೆ ಕಾಳುಗಳೆಲ್ಲ ತುಂಬ್ಕೊಳಕ್ಕೆ ಹೋದರು. ಇವಾಗ ಬಂದು ಗಾಡೀಲಿ ಬೈಕೊಂಡೇ ಬಂದಿದ್ದಾರೆ ಮನೆಯವ್ರಿಗೂ ಕೂಡ. ಏನು ಈ ಥರ ಕರೆಕ್ಟಾಗಿ ಬರ್ತೀವಿ, ನೀವು ನೋಡ್ರೆ ಕರೆಕ್ಟಾಗಿ ತೆಗಿಯೋದಿಲ್ಲ, ಹಿಂಗೆ ಏನು ಅಂದ್ಕೊಂಡು ಬೈಕೊಂಡೇ ಬಂದರು. ನನಗೆ ಈ ಬರ್ಫಿ ತುಂಬ ಇಷ್ಟ ಆಗಿಬಿಡ್ತು. ನಾನು ಹೋದಾಗೆಲ್ಲ ತಿನ್ನೋಕೆ ಏನು ಎತ್ಕೊಂಡಿಲ್ಲ ಅಂದ್ರೂ ಈ ಬರ್ಫಿ ತೊಗೊಂಡು ಬರ್ತೀನಿ ಅಷ್ಟೇ ಡಿಮಾರ್ಟಲ್ಲಿ. ಸಕ್ಕ ಟೇಸ್ಟಿಯಾಗಿರುತ್ತೆ. ಅದು ಒಂದೇ ದಿನಕ್ಕೆ ಖಾಲಿ ಕೂಡ ಮಾಡಿಬಿಟ್ವಿ ನಾವು. ಅದನ್ನು ನನ್ನ ತಮ್ಮ ತೆಗೆದುಬಿಟ್ಟು ಓಪನ್ ಮಾಡಿಬಿಟ್ಟ. ಅವನು ಜಾಸ್ತಿ ತಿಂಡಿ ತೊಗೊತಾನೆ, ಆದರೆ ನಾನೇನು ತೊಗೊಂಡಿನೋ ಅದನ್ನು ಫಸ್ಟ್ ಕಿತ್ಬಿಟ್ಟು ತಿಂದ್ಬಿಡ್ಬೇಕು ಅವನಿಗೆ. ಅದನ್ನೇ ಕೊಬ್ಬು ಜಾಸ್ತಿ ಅವನಿಗೆ ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಅವ್ನು ಬಿಚ್ಚಿದಾದರೆ ನಾನು ಸ್ವಲ್ಪ ತಿನ್ಕೊಂಡು ಮಾತಾಡ್ಕೊಂಡು ನಮ್ಮಮ್ಮ ಜೊತೆ ಬಂದೆ. ನಮ್ಮಮ್ಮ ಏನೇ ಈ ಥರ ಎಲ್ಲ ಕಾಟ ಕೊಡ್ತೀರಾ, ಒಂದ್ಸರಿ ತೊಗೊಂಡೋಗ್ಬೇಕು, ಪದೇ ಬರೋಕ್ಕಾಗುತ್ತಾ, 1000 ರೂಪಾಯಿ ಎಲ್ಲ ಐತೆ ಅಂದ್ಕೊಂಡು ಬೈಕೊಂಡು ಬಂದರು. ಹಂಗೆ ನಮ್ಮೂರಿಂದ ಒಂದು 4 ಕಿಲೋಮೀಟ್ರ್ ದೂರದಲ್ಲಿ ಜಾತ್ರೆ ನಡೀತಾಯಿತ್ತು. ಎಷ್ಟೊಂದು ಅಂಗಡಿಗಳು ಮತ್ತು ಆಟ ಆಡೋದು ಮಕ್ಕಳುಗಳು ಅವೆಲ್ಲ ತುಂಬ ಚೆನ್ನಾಗಿತ್ತು. ಹಂಗೆ ಒಂದು ಚಿಕ್ಕದಾಗಿ ವಿಡಿಯೋ ತಗೊಂಡೆ. ಅಂದರೆ ಜಾತ್ರೆ ಇತ್ತು. ಇವಾಗೆಲ್ಲ ಜಾತ್ರೆ ಸೀಸನ್ ಸ್ಟಾರ್ಟ್ ಆಯ್ತಲ್ಲ, ಎಲ್ಲ ಕಡೆ ಜಾತ್ರೆಗಳು, ಊರಬ್ಬ ಆ ಥರ ಎಲ್ಲ ಮಾಡ್ತಾಯಿರ್ತಾರೆ. ಸೊ ಎಲ್ಲರೂ ಕೂಡ ಸ್ವಲ್ಪ ಸೇಫಾಗಿ ನೋಡಿ ಇದ್ದುಕೊಳ್ಳಿ. ಜಾತ್ರೆಗಳಿಗೆಲ್ಲ ಹೋದಾಗ ಅದು ಬೇರೆ ಬಿಸಿಲು ಟೈಮು, ತಲೆ ಸುತ್ತು ಬರೋದು ಆ ಥರ ಎಲ್ಲ ಆಗುತ್ತೆ. ಮತ್ತು ಬಾಡಿನ ಯಾವಾಗಲೂ ಹೈಡ್ರೇಟಾಗಿ ಇಟ್ಕೊಳ್ಳಿ. ಚೆನ್ನಾಗಿ ನೀರು ಕುಡೀರಿ. ಚೆನ್ನಾಗಿ ನೀರು ಕುಡಿದ್ರೇ ಅರ್ಧ ಕಾಯಿಲೆ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲೊಂದು ಚಿಕ್ಕ ಬಜಾರಿತ್ತು, ಅಲ್ಲಿ ಹೋಗಿ ಇಲ್ಲಿ ಬಂದುಬಿಟ್ಟು ಒಂದಷ್ಟು ಐಟಮ್ ಬೇಕಿತ್ತು ನೋಡಿ. ಇವಾಗ ತೊಗೊಂಡಿದ್ದೀವಿ, ಮಾಪ್ ಒಂದು ತೊಗೊಂಡ್ವಿ. ಆಮೇಲೆ ನನಗೊಂದು ಗ್ಲಾಸ್ ಬಾಟಲ್ ಬೇಕಿತ್ತು, ತಗೊಂಡೆ. ಇನ್ನೊಂದೇನೋ ಒಂದಷ್ಟು ಐಟಮ್ ತೊಗೊಳೋಣ ಅಂದ್ಕೊಂಡು ಹೋದ್ವಿ. ರೇಟೆಲ್ಲ ಜಾಸ್ತಿ ಹೇಳ್ಬಿಟ್ರು. ಇವಾಗಲೇ ಡಿಮಾರ್ಟ್ಗೆ ಜಾಸ್ತಿ ದುಡ್ಡು ಆಗಿಬಿಟ್ಟೈತೆ ಅಂತ ಹೇಳ್ಬಿಟ್ಟು ಇನ್ನೂ ದುಡ್ಡು ಇಡೋಕ್ಕಾಗಲ್ಲ ಅಂದ್ಕೊಂಡು ಬಂದುಬಿಟ್ವಿ. ನಮ್ಮಮ್ಮಗೆ 4 ಕಣ್ಣು ಅಂತ ರೇಗಿಸ್ತಾ ಇದ್ದೀನಿ. ಪಾಪ ನಮ್ಮಮ್ಮಗೆ ಇದು ತಲೆನೋವಿಗೆ ತುಂಬ ಅನುಭವಿಸ್ತಿದ್ದಾರೆ. ನಮ್ಮಮ್ಮ ಎಷ್ಟು ಕಡೆ ತೋರಿಸಿದ್ದೀವಿ, ಎಷ್ಟು ಹಾಸ್ಪಿಟ್ಲ್ ಸುತ್ತಿದ್ದೀವಿ, ಈ ಕನ್ನಡಕ ತೆಗೆದುಕೊಟ್ಟಿದ್ದೀವಿ, ಏನು ತಗೊಟ್ರು ಕೂಡ ಈ ತಲೆನೋವು ಕಮ್ಮಿನೇ ಆಗ್ತಾಯಿಲ್ಲ. ನನಗಂತೂ ನಮ್ಮಮ್ಮ ಈ ತಲೆನೋವು ಅಂತ ಹೇಳಿದಾಗೆಲ್ಲ ಎಷ್ಟು ಬೇಜಾರಾಗುತ್ತೆ. ನನಗೆ ಯಾವತ್ತಾದ್ರೂ ಒಂದಿನ ತಲೆನೋವು ಬಂದರೆ ನನಗೆ ತಡೆಯೋಕ್ಕೆ ಆಗಲ್ಲ, ನನ್ನ ಕೈಲಿ ಇರೋಕ್ಕೆ ಆಗಲ್ಲ. ನಮ್ಮಮ್ಮ ಈ ದಿನ ತಲೆನೋವು ಅನುಭವಿಸ್ತಾ ಇದ್ದಾರೆ ಅಂದರೆ ಇನ್ನೆಷ್ಟು ನೋವಿರುತ್ತೆ ಅವರಿಗೆ ಅನ್ನೋದು ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಬೇರೆ ಕಡೆ ಹಾಸ್ಪಿಟಲ್ಗಳು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ದಿನ ಫೈನಾನ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಹಾಗಾಗಿ ದಿನ ತಳ್ಕೊಂಬರ್ತಾನೆ ಇದ್ದೀವಿ. ಬಾಕಿ ನಾವು ಕ್ಲಿನಿಕ್ಸು, ಸಣ್ಣ ಪುಟ್ಟ ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ಕೊಂಡೇ ಬರ್ತಾಯಿದ್ದೀವಿ. ಒಂದು ಸರಿ ಸ್ಕ್ಯಾನಿಂಗ್ ತೆಗೆಸಿ ತೋರಿಸ್ಬೇಕು ನಮ್ಮ ಅಮ್ಮಗೆ ತಲೆನೋವಿಗೆ. ಪಾಪ ಅದು ಅಡಿಕೆಲ್ಲೇ ಹಾಕೋದಕ್ಕೆ ತಲೆನೋವು ಬರುತ್ತಾ, ಇಲ್ಲ ಹಳೆ ಗಾಯ ಏನಾದರೂ ತಲೆನೋವು ಬರ್ತಿದೆಯಾ ಅದ್ರ ಬಗ್ಗೆ ಗೊತ್ತಿಲ್ಲ. ನೋಡೋಣ, ತಲೆನೋವು ತೋರಿಸ್ಬೇಕಾದಷ್ಟು ಬೇಗ. ಡಿಮಾರ್ಟ್ ಶಾಪಿಂಗ್ ಮಾತ್ರ ಮಸ್ತಾಗಿತ್ತು. ನಾನು ನನ್ನ ತಮ್ಮ ಕಿತ್ತಾಡ್ಕೊಂಡೇ ಶಾಪಿಂಗ್ ಮಾಡಿದ್ವಿ. ಮನೆಗೆ ಬೇಕಾಗಿರೋ ಅಂತಹ ಒಂದು ಬ್ರಷಿಂದ ಹಿಡಿದು, ಬ್ರಷು ಪೇಸ್ಟಿಂದ ಹಿಡಿದು, ಬೇಳೆಕಾಳು, ಕಾಳು ಪ್ರತಿಯೊಂದು ಕೂಡ, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಮತ್ತು ಸೋಪು ಬಿಡಿಗೆ ಥರ ಸುಮಾರು ಐಟಮ್ಗಳು. ಯಾವಾಗ್ಲೂ 8,500-9,000 ಆಗ್ತಾಯಿತ್ತು. ಗಾಡ್ಸ್ ಗ್ರೇಸ್ ಇವತ್ತು ಒಂದು 5,500 ಆಯಿತು. ಆಮೇಲೆ ತುಂಬ ಐಟಮ್ಸ್ ಮಿಸ್ ಮಾಡಿದ್ದೀವಿ. ಹಾಗೇ ಬಜಾರಲ್ಲಿ ಎಲ್ಲ ಸೇರಿ ಒಂದು 200-300 ರೂಪಾಯಿ ಆಯಿತು ಅಂತ ಅನಿಸುತ್ತೆ. ಸೊ ಹತ್ತತ್ರ ಎಲ್ಲ ಒಂದು 6,000 ರೂಪಾಯಿಗೆ ಇವತ್ತಿನ ಶಾಪಿಂಗ್ ಮುಗೀತು. ನನಗೆ ಈ ಶಾಪಿಂಗ್ ಮಾಡೋಕ್ಕೆ ತುಂಬ ಇಷ್ಟ, ಶಾಪಿಂಗ್ ಹೋಗೋದು ಇಷ್ಟ. ಆದರೆ ಹೋಗಿ ಬಂದಮೇಲೆ ಆಗುತ್ತಲ್ಲ ಟಯರ್ಡು, ಐ ಕಾಂಟ್ ಮ್ಯಾನೇಜ್. ಹಂಗೆ ಅದೊಂದು ಟಯರ್ಡ್ ಮಾತ್ರ ನಾನು ತಡ್ಕೊಳಕ್ಕೆ ಆಗಲ್ಲ. ನಮ್ಮ ಅಪ್ಪನ ಕ್ಲಾಸ್ ಮಾಡಿಸೇ ಇರಬಾರ್ದನ್ನು. ಮತ್ತು ಎಲ್ಲ ಮುಗಿಸ್ಕೊಂಬರೋಷ್ಟ್ರಲ್ಲಿ ಹತ್ತತ್ರ ಒಂದು 6ರಿಂದ 6:30 ಟೈಮ್ ಆಗಿಬಿಟ್ಟಿತ್ತು. ಅಂದರೆ ಸ್ವಲ್ಪ ಬೇಗನೆ ಮುಗಿಸಿದ್ವಿ ಇವತ್ತು. ಜಾಸ್ತಿ ಐಟಮ್ ಮಿಸ್ ಮಾಡಿದ್ವಿ, ಸ್ವಲ್ಪ ಕಮ್ಮಿ ಪ್ರೈಸ್ ಕೂಡ ಆಯಿತು. ಅಂದರೆ 5,500ರಿಂದ 6,500 ತನಕ ಆಯಿತು.
ಈವ್ನಿಂಗು ಕ್ಲೈಮೇಟ್ ನೋಡಿ ಈ ಥರ ಇದೆ, ಫುಲ್ ಕೋಲ್ಡ್ ಮಂಜು ಬೀಳಕ್ಕೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದು ಕೆರೆ ಮೇಲೆ ರೋಡ್ ಹೋಗೋದ್ರಿಂದ ಕೆರೆನೂ ತುಂಬ ಚೆನ್ನಾಗಿದೆ. ಓಹೋ ಐಸ್ ಕ್ರೀಮು ಐಸ್ ಉಂಟನ ವಯಸ್ಸಪ್ಪ ನಿಂಕ ಅಲ್ಲಿ ಕಾಣಿಸಿದಲ್ಲ ಅಲ್ಲೆಲ್ಲ ಕೆದಕ್ ಬಿಟ್ಟಾರಲ್ಲ, ಅಲ್ಲಿ ನಮ್ಮಮ್ಮನ ತೋಟದಾಗ ಕೆಲಸ ಮಾಡ್ತಾ ಇದ್ವಿ ತಾನಮ್ಮ. ನಮ್ಮನ ಹಳೆ ಮೆಮೊರೀಸ್ ಎಲ್ಲ ಉಡ್ತು ಬಿಟ್ಟಾರಲ್ಲಮ್ಮ. ಎರಡು ರೋಸ ಗಿಡಗಳೇ ಇಲ್ಲಪ್ಪ. ಅದೇನೆ ರೋಸಾ ಗಿಡಗಳೇ ಇಲ್ಲ ನೋಡಿ. ಇಲ್ಲಿರೋ ರೋಸಾ ಗಿಡಕ್ಕೆ ಎಲ್ಲ ಫುಲ್ ಬತ್ತಬಿಟ್ಟೈತೆ, ಒಂದು ಎಲೆ ಇಲ್ಲ, ಒಂದು ಹೂವು ಇಲ್ಲ ನೋಡಮ್ಮ. ನಮ್ಮೂರ ಕೆರೆ ಮೇಲೆ ಕಟ್ಟೆ ಕೆಳಗಡೆ ಒಂದು ಕಡೆ ಕೆರೆ ಒಂದು ಕಡೆ ಬೈಲಿದೆ. ಸೊ ಈ ಬೈಲು ಪೂರ್ತಿ ಯಾವಾಗಲೂ ರೋಸಾ ಗಿಡನೇ ಇತ್ತು. ತುಂಬ ಆಳುಗಳು ಸಿಗ್ತಾ ಇರಲಿಲ್ಲ, ಜನ ಕೂಲಿ ಕೆಲಸಕ್ಕೆ ಅಷ್ಟು ಗಿಡಗಳಿತ್ತು, ಅಷ್ಟು ಕೆಲಸಗಳಿತ್ತು. ಇವಾಗೆಲ್ಲ ಏನೋ ಗೊತ್ತಿಲ್ಲ, ಅದೇನೋ ರೋಗ ಬಂದಿದೆಯೋ ಎಲ್ಲ ಬೇರೆ ಏನೋ ಗೊತ್ತಿಲ್ಲ. ಆದರೆ ರೋಸಾ ಗಿಡ ಅನ್ನೋದೇ ಬೆಳೀತಾರೆ ನಮ್ಮೂರಲ್ಲಿ. ಇವಾಗೆಲ್ಲ ಶಾಮಂತಿಗೆ, ಚೆಂಡು ಹೂವು ಆ ಥರ ಈ ಥರ ಹಾಕ್ಕೊತಿದ್ರೆ ಅದನ್ನೇ ಮಾತಾಡ್ಕೊಂಡು ಬರ್ತಿದ್ವಿ ನಾವು. ಯಾರನೋ ಅಪ್ಪಿ ಕೈ ಜಾರ್ ಬಿದ್ರು ಅಷ್ಟೇ ಅಲ್ಲಮ್ಮ. ಅದಕ್ಕೆ ಸೇಫ್ಟಿ ಮಾಡವ್ರೆ. ಆದರೆ ಇದು ಸುತ್ಕೊಂಡ್ಬಿಡ್ತಲ್ಲಮ್ಮ, ಇದು ಕಾಲುಗಳ್ಕ ತಾನೇ. ಮತ್ತೆ ಇದೊಳಕ್ಕೆ ಈಜು ಬರೋರು ಕೂಡ ಕಷ್ಟ, ಇದೊಳಕ್ಕಾಗಲ್ಲ ಇದ್ರಾಗ. ಹಾಗಾದ್ರೆ 100 ರೂಪಾಯಿ ನಾನು ನೋಡಬೇಕು. ಒಂದು ಚಿಪ್ಸ್ ಅಂತ ಹೇಳಿ ತಗೊಂಡನಂತಮ್ಮ, ಅದು 100 ರೂಪಾಯಿ. ನನಗೆ ಅಮೌಂಟ್ ಕೇಳಿದ ತಕ್ಷಣ ಹೊಟ್ಟೆ ಉರಿದೋಯ್ತು. ನೋಡ್ರಿ ಇದೇನೆ ಅದು. ನನ್ನ ಕಂಪ್ನಿ ನೇಮು ಅದೆಲ್ಲ ತೋರ್ಸೋಕ್ಕೆ ಇಷ್ಟಪಡಲ್ಲ. ಅಂದರೆ 100 ರೂಪಾಯಿ ಚಿಪ್ಸು ವರ್ತ ಅಂದರೆ ನಿಜವಾಗ್ಲೂ ಇಲ್ಲ. ಏನಕ್ಕಂತ ಹೇಳಿದ್ರೆ ನಾರ್ಮಲಾಗಿ ಬೇರೆ ಚಿಪ್ಸ್ಗಳಲ್ಲಿ ಯಾವ ಥರ ಟೇಸ್ಟ್ ಇದೆಯೋ ಅದೇ ಟೇಸ್ಟೇ ಇದೆ. ಇದ್ರ ಮೇಲೆ 120 ರೂಪಾಯಿ ರೇಟ್ ಇದೆ ನೋಡಿ. ಆದರೆ ಇದನ್ನು 100 ರೂಪಾಯಿಗೆ ಡಿಮಾರ್ಟಲ್ಲಿ ಕೊಟ್ಟರು. ಆದರೂ ಕೂಡ ಏನಕ್ಕಪ್ಪ ಇಷ್ಟು ಕೊಟ್ಟು ತಗೋಬೇಕಾ ಅಂತ ಅನ್ನಿಸ್ತು. ಅದೇ 100 ರೂಪಾಯಿಗೆ ಎಷ್ಟೊಂದು ಚಿಪ್ಸ್ ಪ್ಯಾಕೆಟ್ ಬಂದಿರೋದು 5 ರೂಪಾಯಿ ತೊಗೊಂಡಿದ್ದಿದ್ರೆ. ನನ್ನ ತಮ್ಮ ಎಲ್ಲ ಹಿಂಗೆ ವೇಸ್ಟ್ ಖರ್ಚುಗಳೇ ಮಾಡೋದು. ಹೆಂಗೈತೆ ನೋಡೇ ಬಿಡಬೇಕಲ್ಲ ಅಂತ ಒಂದು ತಗೊಂಡು ತಿಂದು ನೋಡಿದೆ. ಆವಾಗ ಅನ್ನಿಸ್ತು ಏನು ಅಷ್ಟೊಂದೆಲ್ಲ ವರ್ತಿಲ್ಲ ಅಂತ. ಇದೇ ಥರ ನೀವು ನೋಡಿ ತಗೊಳ್ಳಿ, ವೇಸ್ಟ್ ಖರ್ಚು ಮಾಡೋಕ್ಕೆ ಹೋಗಬೇಡಿ. ದುಡ್ಡು ಸುಮ್ಮನೆ ಬರೋಲ್ಲ, ಸಂಪಾದನೆ ಮಾಡ್ರೇ ದುಡ್ಡು. ಏನೋ ಹಾಳು ಮಾಡೋದು ಈಸಿ, ಸಂಪಾದನೆ ಮಾಡೋದು ತುಂಬ ಕಷ್ಟ. ಹಾಗಾಗಿ ನೋಡಿಕೊಂಡು ದುಡ್ಡನ್ನ ಇದು ಮಾಡಿ. ನಮ್ಮಪ್ಪ ನಮ್ಮಮ್ಮ ಕಿತ್ತಾಡ್ಕೊಂಡಿದ್ರು. ಅವರಿಗೆ ನಮ್ಮಮ್ಮಗೆ ನಮ್ಮಪ್ಪ ಹೆಲ್ಪ್ ಮಾಡಿಲ್ವಂತೆ. ಅಂದರೆ ಎಲ್ಲ ತಗೊಬಂದು ಜೋಡಿಸ್ಬಿಟ್ಟು ನಮ್ಮಪ್ಪ ಮಲ್ಕೊಬಿಟ್ಟಿದ್ದಾರೆ. ನಮ್ಮಮ್ಮ ಪಾಪ ಎಲ್ಲ ಎತ್ತು ಜೋಡಿಸಿದ್ರಂತೆ. ಮನೇಲಿ ಕೆಲಸ ಮಾಡಿ ಮತ್ತು ಡಿಮಾರ್ಟಿಗೆ ತಿರ್ಗಾ ಬಂದು ಮನೇಲೂ ಕೆಲಸ ಮಾಡಬೇಕಾ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗಿಬಿಟ್ಟಿದ್ರು. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾಳೆ ನೋಡಿದ್ರೆ ಸರಿ, ನಾಳೆ ತನಕ